ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ನೇರವಾಗಿ ಯುದ್ಧಕ್ಕೆ ಇಳಿದಂಥ ಒಂದು ವಾತಾವರಣ ಇತ್ತು. ಅತ್ತ ಡಿ ಸಿ ಎಂ ಆಗಿ ಒಂದು ಟ್ವೀಟನ್ನು ಮಾಡಿದ್ರೆ ಅದಕ್ಕೆ ಕೌಂಟರ್ ಆಗಿ ಮುಖ್ಯಮಂತ್ರಿಯೇ ಮತ್ತೊಂದು ಟ್ವೀಟ್ ಮಾಡಿದ್ರು. ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ಹೇಳಲಾಗಿತ್ತು ಆ ಸಂದರ್ಭದಲ್ಲಿ ಅತ್ತ ಹೈಕಮಾಂಡ್ ಕೂಡ ಜಾಗೃತವಾಗಿ ನೇರವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಒಂದು ಸೂಚನೆಯನ್ನು ಕೊಡ್ತು, ನೀವಿಬ್ಬರೂ ಕೂಡ ಕೂತು ಮೊದಲಿಗೆ ಮಾತನಾಡಿ ಅಂತ. ಅದರ ಪರಿಣಾಮ ಇವತ್ತು ಡಿನ್ನರ್ ಮೀಟಿಂಗ್, ಇನ್ಫ್ಯಾಕ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು ಅನ್ನೋದು ಒಂದು ವಿಶೇಷವಾದರೆ, ಇನ್ನು ಈ ಮೀಟಿಂಗ್ ಕೇವಲ ಕ್ಯಾಮ್ರಾಗಳಿಗಷ್ಟೇ ಫೋಟೋಗಳಿಗಷ್ಟೇ ಸೀಮಿತವಾ ಅಥವಾ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕದನ ವಿರಾಮ ಘೋಷಣೆಯಾಗಿದೆಯಾ? ಏನಾಗಿದೆ ಕಾಂಗ್ರೆಸ್ ಒಳಗಡೆ ನೋಡೋಣ ಬನ್ನಿ. The unity will continue. We are together and there is no differences between ಡಿ ಕೆ ಶಿವಕುಮಾರ್ and myself. ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಮ್ದು ಯಾವ ಗುಂಪು ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ನಾವಿಬ್ರು ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಹಂಗೆ ಕೇಳೋದು. ರಾಜಕೀಯವಾಗಿ ನಮ್ಮಿಬ್ರದ್ದು ಕೂಡ ಒಂದೇ ತೀರ್ಮಾನ. ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್. ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸಿದ್ದೇ ತಡ. ರಾಜಕೀಯ ಬೆಳವಣಿಗೆಗಳು ತಾರಕಕ್ಕೇರಿದ್ವು. ಕೈ ಶಾಸಕರು ಹಾಗೂ ಸಚಿವರು ನಾಯಕತ್ವ ಬದಲಾವಣೆ ಎಂಬ ಬಿರುಗಾಳಿಗೆ ಸಿಲುಕಿಬಿಟ್ಟಿದ್ರು. ನಿತ್ಯ ಒಂದಿಲ್ಲೊಂದು ಹೇಳಿಕೆ, ತಮ್ಮ ಲೀಡರ್ ಪರ ಲಾಬಿ, ಕೈಮನೆಯ ಗೊಂದಲಕ್ಕೆ ಕನ್ನಡಿ ಹಿಡಿದಂತಿತ್ತು. ಕೊನೆಗೂ ಕೈಮನೆಯ ಭಿನ್ನಮತಕ್ಕೆ ಹೈಕಮಾಂಡ್ ಮದ್ದರಿಯಲು ಮೊದಲ ಹೆಜ್ಜೆಯನ್ನಿಟ್ಟಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಬ್ರೇಕ್ಫಾಸ್ಟ್ ಮೂಲಕ ಮತ್ತೊಂದು ಹಂತಕ್ಕೆ ಹೋಗಬೇಕಿದ್ದ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಯತ್ನಕ್ಕೆ ಕೈ ಹಾಕಿದೆ. ವರಿಷ್ಠರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಕೆ ಬಂದಿದ್ರು. ಬಂಡೆಯನ್ನ ಟಗರು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಈ ನಾಯಕರು ಮಾತುಕತೆಯನ್ನ ಅದೆಷ್ಟರ ಮಟ್ಟಿಗೆ ಗುಟ್ಟಾಗಿಟ್ಟಿದ್ರು ಅಂದ್ರೆ, ಸಿಎಂ ಕಾವೇರಿ ನಿವಾಸದಲ್ಲಿ ಎಷ್ಟು ಸಿಬ್ಬಂದಿ ಬೇಕೋ ಅಷ್ಟೇ ಜನರನ್ನ ಇರಿಸಿಕೊಳ್ಳಲಾಗಿತ್ತು. ಸಿದ್ದರಾಮಯ್ಯ, ಡಿಕೆ ಹಾಗೂ ಪೊನ್ನಣ್ಣ ಬಿಟ್ರೆ ಮತ್ಯಾರು ಕೂಡ ತಿಂಡಿ ಮಾಡೋ ರೂಮ್ನಲ್ಲಿರ್ಲಿಲ್ಲ. ತಿಂಡಿಯಾದ ಬಳಿಕ ಪೊನ್ನಣ್ಣ ಕೂಡ ಇಬ್ಬರ ಮಾತುಕತೆ ನಡುವೆ ಇರಲಿಲ್ಲ ಎನ್ನಲಾಗಿದೆ. ಉಪಹಾರ ಹಾಗೂ ಗುಪ್ತ ಚರ್ಚೆಯ ಬಳಿಕ ನಗ್ತಲೆ ಹೊರಗೆ ಬಂದ ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ನಾವು ಜೊತೆಗಿದ್ದೀವಿ ಅನ್ನೋ ಸಂದೇಶವನ್ನ ಸಾಂಕೇತಿಕವಾಗಿ ರವಾನಿಸಿದ್ರು. Unity will continue. The unity will continue. We are together. Myself and the President of the KPCC and Deputy Chief Minister Mr. D.K. Shivakumar and myself are single. We are you are united and there is no differences between ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಷ್ಟು ಮಾತ್ರವಲ್ಲ, ನಾಳೆಯಿಂದ ಯಾವುದೇ ಗೊಂದಲ ಇರೋದಿಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯರ ವಿಶ್ವಾಸ. ಮತ್ತೊಂದ್ ಕಡೆ ಡಿಕೆ ಕೂಡ ನಾನು ಯಾವ ಗುಂಪುಗಾರಿಕೆಯನ್ನು ಮಾಡ್ತಿಲ್ಲ ಅನ್ನೋ ಸಂದೇಶವನ್ನ ಬಹಳ ಸೂಕ್ಷ್ಮವಾಗಿ ರವಾನಿಸಿದ್ರು. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ, ಆದ್ರೆ ಕ್ರಿಯೇಷನ್ ಆಗ್ಬಿಟ್ಟಿದೆ. ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಹೀಗೆ ನಾವು ಜೊತೆಗಿದ್ದೀವಿ, ಭಿನ್ನಮತ ಇಲ್ಲ ಅಂತಿರೋ ನಾಯಕರು ಹೈಕಮಾಂಡ್ ಮೇಲೆ ಮುಂದಿನ ನಿರ್ಧಾರದ ಭಾರ ಹಾಕಿದ್ದಾರೆ. ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ರಾಜಕೀಯವಾಗಿ ನಮ್ಮಿಬ್ರದ್ದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ, ನಮ್ದು ಅಚಲ. ನಾಯಕರು ಈಗೇನೋ ಎಲ್ಲವೂ ಸುಗಮವಾಗಿದೆ ಅಂತಿದ್ದಾರೆ. ಆದ್ರೆ ಡಿಕೆ ಸಹೋದರರು ಹೇಳಿದ್ದ ಕೊಟ್ಟ ಮಾತಿನ ಕಥೆ ಏನು ಅನ್ನೋದು ಇಲ್ಲಿ ಗೊಂದಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಗರಂ ಆದ್ರೆ ಡಿಸಿಎಂ ಪಕ್ಕದಲ್ಲೇ ಕುಳಿತು ಮುಗುಳ್ನಗುತ್ತಾ ಇದ್ರು. ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ
ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ, ವಿಲ್ ಗೋ ಟುಗೆದರ್. ಇನ್ನು ಇಬ್ಬರು ನಾಯಕರ ಜಂಟಿ ಸುದ್ದಿಗೋಷ್ಠಿಯಲ್ಲಿ 2.5 ವರ್ಷದ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ಲಿಲ್ಲ. ನಾವಿಬ್ರೆ ಸೆಟಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಅದೇ ಸೆಟಲ್ಮೆಂಟ್, ಹೋಗೋದೇ ಸೆಟಲ್ಮೆಂಟ್. ಹೈಕಮಾಂಡ್ ಇವರು ಹೇಳ್ದ ಕೇಳದೆ ಸೆಟಲ್ಮೆಂಟ್. ಒಟ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪವಾಗಿದೆ. ಹೈಕಮಾಂಡ್ ಸಿಎಂ ಆಗಿ ಮುಂದುವರಿರಿ ಅಂದ್ರೆ ಮುಂದುವರಿತೀನಿ, ಬಿಟ್ಕೊಡಿ ಅಂದ್ರೆ ಬಿಟ್ಕೊಡ್ತೀನಿ ಅಂತ ಡಿಕೆಗೆ ಸಿಎಂ ಹೇಳಿದ್ದಾರಂತೆ. ಈ ನಡುವೆ ಬ್ರೇಕ್ಫಾಸ್ಟ್ ನ ಪಟ್ಟದಾಟ ಮುಂದುವರಿತಾ ಇದ್ದು, ಡಿಕೆ ಕೂಡ ಉಪಹಾರಕ್ಕೆ ವ್ಯವಸ್ಥೆ ಮಾಡಿಕೊಳ್ತಿದ್ದಾರೆ. ಹರೀಶ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.